ತಜ್ಞರಾಗಿರುವ ಡಾಕ್ಟರ್ ದಿನೇಶ್ ರಾವ್ ಸರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಾವು ಬೆಳಗ್ಗೆಯಿಂದಲೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಟಿವ್ ಆಗಿ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಈ ಹೊತ್ತಿಗೆ ಸ್ಟಿಲ್ 4ನೇ ಆ ಪಾಯಿಂಟ್ ಅನ್ನ ಅಗಿತಾ ಇದ್ದಾರೆ. ಈಗ ಕೆಲವು ಹರಿದ ರವಿಕೆಯ ಚೂರುಗಳ ಪತ್ತೆ ಆಗಿದೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಬಹುಶಃ ಇದೊಂದು ಸೂಕ್ಷ್ಮತೆ ಅಂತ ಅನ್ಸುತ್ತೆ. ಮುಂದೆ ಅಗಿತಾ ಹೋದ ಹಾಗೆ ಆತ ಏನ್ ಆರೋಪ ಮಾಡಿದ ಅಥವಾ ಏನ್ ಹೇಳಿದ್ದ, ಈ ರೀತಿಯ ಅಲ್ಲಿ ಅಸ್ಥಿಪಂಜರಗಳಿದೆ ಅನ್ನೋದು ಅದು ಸಿಗುವ ಒಂದು ಸೂಕ್ಷ್ಮತೆ ಅಂತ ಅನ್ಸುತ್ತೆ. ತಾವು ಇದನ್ನ ಹೇಗ್ ನೋಡ್ತಾ ಇದ್ದೀರಿ ಸರ್? ತಾವು ಇಂಥ ಪ್ರಕರಣಗಳಲ್ಲಿ ಇದನ್ನ ಹೇಗ್ ನಿಭಾಯಿಸಿದ್ದೀರಿ ಅಥವಾ ಹೇಗ್ ನೋಡಿದ್ದೀರಿ? ತಾವು ಹೇಗ್ ನೋಡ್ತಾ ಇದ್ದೀರಿ ಸ್ಟಿಲ್ ಇಲ್ಲಿವರೆಗೂ ಕೂಡ ಸರ್? ನೋಡಿ, ಈಗೇನು ಒಂದು ಅರಿದ ರವಿಕೆ ಅಂತ ಏನ್ ಹೇಳ್ತಿದ್ರಿ, ಪ್ಲಸ್ ATM ಕಾರ್ಡ್ಸ್. ಸೊ ಇದೆಲ್ಲ ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಏನು ಅವರು ಗ್ರೇವ್ ನಲ್ಲಿ ಇರ್ತಕ್ಕಂಥದ್ದು ಏನ್ ಸರ್ಚ್ ಮಾಡ್ತಿದ್ದಾರೆ ಅದಕ್ಕೂ ಇದಕ್ಕೂ ಹೋಲಿಕೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಬಟ್ಟೆ ಇರೋದು ಏನ್ ಸಿಕ್ಕಿದೆ, ಇಟ್ ಇಸ್ ಅ ರೀಸೆಂಟ್ ಒನ್. ಅವ್ರು ಹುಡುಕ್ತಾ ಇರೋದು 10-15 ವರ್ಷ ಹಿಂದೆ ನಡೆದಿರ್ತಕ್ಕಂಥದ್ದು. ಬಟ್ಟೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಡೆಫಿನೆಟ್ಲಿ ಈ ತರ ಬಟ್ಟೆಗಳು ಮತ್ತೆ ಈ ತರ ಇದೆಲ್ಲ ಯಾರಿಗೋ ಬೇರೆಯವ್ರಿಗೆ ಸಂಬಂಧಪಟ್ಟಿದ್ದು. ಆ ಜಾಗದಲ್ಲಿ ಇಲ್ಲ ನೀರಿನಲ್ಲಿ ಬಂದಿರ್ತಕ್ಕಂಥ ಇರ್ಬೋದು, ಯಾರಾದ್ರ ಎಸ್ದಿರೋದಿರ್ಬೋದು, ಯಾರ್ದಾದ್ರ ಇಟ್ ಮೇ ಬಿ ಬಿಲಾಂಗಿಂಗ್ಸ್ ಟು ಸಂಬಡಿ. ಬಟ್ ಶವಕ್ಕೂ ಅದಕ್ಕೂ ಸಂಬಂಧ ಇಲ್ಲದೆ ಇರ್ಬೋದು, ಇಲ್ಲ ಅದು ಬೇರೆ ಶವದಕ್ಕೆ ಸಂಬಂಧಪಟ್ಟಿರ್ಬೋದು ಹೊರತು, ಬಟ್ ಡೆಫಿನೆಟ್ಲಿ ನಾಟ್ ರಿಲೇಟೆಡ್ ಟು ದ ಗ್ರೇವ್. ಈ ತರ ನಾವು ಒಮ್ಮೆ ಇನ್ ದ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ವೇರ್ ಪೀಪಲ್ ಮೂವ್ ಅರೌಂಡ್ ಅಂತ ಜಾಗದಲ್ಲಿ ನಾವು ಎಕ್ಸುಮೇಷನ್ ಮಾಡ್ಬೇಕಾದ್ರೆ ಈ ತರದ್ ಸಿಗೋದು ಸಹಜ. ಬಟ್ ಅದನ್ನ ನಾವು ಕೋರಿಲೇಟ್, ಬಟ್ ಅದನ್ನ ಡಾಕ್ಯುಮೆಂಟ್ ಮಾಡಬೇಕಾಗತ್ತೆ. ಬಟ್ ವಿ ಮೇ ನಾಟ್ ಕೋರಿಲೇಟ್ ವಿತ್ ಸ್ಕೆಲಿಟಲ್ ರಿಮೇನ್ಸ್. ಯಾಕಂದ್ರೆ ಸ್ಕೆಲಿಟಲ್ ರಿಮೇನ್ಸ್ ದ ವಾಯ್ಸ್ ಬೇರೆದಾಗಿರುತ್ತೆ. ಬಟ್ ಇದು ಎಲ್ಲ ರೀಸೆಂಟ್ ಒನ್ಸ್. ಅಂಡ್ ಇದೆಲ್ಲ ಬೇಕಾದ್ರೆ ಕೇಳಿ ಅವ್ರಿಗೆ, ಇದೆಲ್ಲ ಅರ್ಧ ಅಡಿ, 1 ಅಡಿ, 1.5 ಅಡಿ ಇಂಥದ್ರಲ್ಲಿ ಸಿಕ್ಕಿರುತ್ತೆ, ಇಂಥ ಮಣ್ಣಿನಲ್ಲಿ. ಯಾಕಂದ್ರೆ ಇದು ಕೆಳಗ್ ಬಿದ್ದಾಗ ಮಣ್ಣು ಕವರ್ ಆಗೋದು, ಅದ್ರ ಮೇಲೆ ವೆಜಿಟೇಷನ್ಸ್, ಇದು ಪ್ಲಾಂಟ್ಸ್ ಎಲ್ಲ ಬೆಳೆಯೋದು, ಇದೆಲ್ಲ ಸರ್ವಸಾಮಾನ್ಯ. ಎಸ್ಪೆಷಲಿ ಇನ್ ಪಬ್ಲಿಕ್ ಪ್ಲೇಸಸ್, ಯಾರು ಜನ ಓಡಾಡ್ತಾರೆ ಅಂತ ಜಾಗದಲ್ಲಿ ಇದು ಇಸ್ ಕ್ವೈಟ್ ವೆಲ್ ನೋನ್, ಬಟ್ ನಾಟ್ ರಿಲೇಟೆಡ್ ಟು ದ ಆಕ್ಚುಯಲ್ ಕ್ರೈಮ್. ಹಾಗಾದ್ರೆ ಬಟ್ಟೆ ಸಿಕ್ಕಿರೋದಕ್ಕೂ ಮತ್ತೆ ಈಗ ನಡೀತಾ ಇರುವಂತ ವಿಚಾರಕ್ಕೂ ಇಲ್ಲಿ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ತಾವು ಮಾತಾಡ್ತಿದ್ದೀರಿ. ದಿನೇಶ್ ಸರ್, ಒಂದೇ ನಿಮಿಷ ನಿಮ್ಮನ್ನು ಮಾತಾಡಿಸ್ತೀನಿ. ಬೆಂಗಳೂರಿಂದ ತಜ್ಞರಾಗಿರುವ ಡಾಕ್ಟರ್ ದಿನೇಶ್ ರಾವ್ ಸರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಾವು ಬೆಳಗ್ಗೆಯಿಂದಲೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಟಿವ್ ಆಗಿ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಈ ಹೊತ್ತಿಗೆ ಸ್ಟಿಲ್ 4ನೇ ಆ ಪಾಯಿಂಟ್ ಅನ್ನ ಅಗಿತಾ ಇದ್ದಾರೆ. ಈಗ ಕೆಲವು ಹರಿದ ರವಿಕೆಯ ಚೂರುಗಳ ಪತ್ತೆ ಆಗಿದೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಬಹುಶಃ ಇದೊಂದು ಸೂಕ್ಷ್ಮತೆ ಅಂತ ಅನ್ಸುತ್ತೆ. ಮುಂದೆ ಅಗಿತಾ ಹೋದ ಹಾಗೆ ಆತ ಏನ್ ಆರೋಪ ಮಾಡಿದ ಅಥವಾ ಏನ್ ಹೇಳಿದ್ದ, ಈ ರೀತಿಯ ಅಲ್ಲಿ ಅಸ್ಥಿಪಂಜರಗಳಿದೆ ಅನ್ನೋದು ಅದು ಸಿಗುವ ಒಂದು ಸೂಕ್ಷ್ಮತೆ ಅಂತ ಅನ್ಸುತ್ತೆ. ತಾವು ಇದನ್ನ ಹೇಗ್ ನೋಡ್ತಾ ಇದ್ದೀರಿ ಸರ್? ತಾವು ಇಂಥ ಪ್ರಕರಣಗಳಲ್ಲಿ ಇದನ್ನ ಹೇಗ್ ನಿಭಾಯಿಸಿದ್ದೀರಿ ಅಥವಾ ಹೇಗ್ ನೋಡಿದ್ದೀರಿ? ತಾವು ಹೇಗ್ ನೋಡ್ತಾ ಇದ್ದೀರಿ ಸ್ಟಿಲ್ ಇಲ್ಲಿವರೆಗೂ ಕೂಡ ಸರ್? ನೋಡಿ, ಈಗೇನು ಒಂದು ಅರಿದ ರವಿಕೆ ಅಂತ ಏನ್ ಹೇಳ್ತಿದ್ರಿ, ಪ್ಲಸ್ ATM ಕಾರ್ಡ್ಸ್. ಸೊ ಇದೆಲ್ಲ ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಏನು ಅವರು ಗ್ರೇವ್ ನಲ್ಲಿ ಇರ್ತಕ್ಕಂಥದ್ದು ಏನ್ ಸರ್ಚ್ ಮಾಡ್ತಿದ್ದಾರೆ ಅದಕ್ಕೂ ಇದಕ್ಕೂ ಹೋಲಿಕೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಬಟ್ಟೆ ಇರೋದು ಏನ್ ಸಿಕ್ಕಿದೆ, ಇಟ್ ಇಸ್ ಅ ರೀಸೆಂಟ್ ಒನ್. ಅವ್ರು ಹುಡುಕ್ತಾ ಇರೋದು 10-15 ವರ್ಷ ಹಿಂದೆ ನಡೆದಿರ್ತಕ್ಕಂಥದ್ದು. ಬಟ್ಟೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಡೆಫಿನೆಟ್ಲಿ ಈ ತರ ಬಟ್ಟೆಗಳು ಮತ್ತೆ ಈ ತರ ಇದೆಲ್ಲ ಯಾರಿಗೋ ಬೇರೆಯವ್ರಿಗೆ ಸಂಬಂಧಪಟ್ಟಿದ್ದು. ಆ ಜಾಗದಲ್ಲಿ ಇಲ್ಲ ನೀರಿನಲ್ಲಿ ಬಂದಿರ್ತಕ್ಕಂಥ ಇರ್ಬೋದು, ಯಾರಾದ್ರ ಎಸ್ದಿರೋದಿರ್ಬೋದು, ಯಾರ್ದಾದ್ರ ಇಟ್ ಮೇ ಬಿ ಬಿಲಾಂಗಿಂಗ್ಸ್ ಟು ಸಂಬಡಿ. ಬಟ್ ಶವಕ್ಕೂ ಅದಕ್ಕೂ ಸಂಬಂಧ ಇಲ್ಲದೆ ಇರ್ಬೋದು, ಇಲ್ಲ ಅದು ಬೇರೆ ಶವದಕ್ಕೆ ಸಂಬಂಧಪಟ್ಟಿರ್ಬೋದು ಹೊರತು, ಬಟ್ ಡೆಫಿನೆಟ್ಲಿ ನಾಟ್ ರಿಲೇಟೆಡ್ ಟು ದ ಗ್ರೇವ್. ಈ ತರ ನಾವು ಒಮ್ಮೆ ಇನ್ ದ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ವೇರ್ ಪೀಪಲ್ ಮೂವ್ ಅರೌಂಡ್ ಅಂತ ಜಾಗದಲ್ಲಿ ನಾವು ಎಕ್ಸುಮೇಷನ್ ಮಾಡ್ಬೇಕಾದ್ರೆ ಈ ತರದ್ ಸಿಗೋದು ಸಹಜ. ಬಟ್ ಅದನ್ನ ನಾವು ಕೋರಿಲೇಟ್, ಬಟ್ ಅದನ್ನ ಡಾಕ್ಯುಮೆಂಟ್ ಮಾಡಬೇಕಾಗತ್ತೆ. ಬಟ್ ವಿ ಮೇ ನಾಟ್ ಕೋರಿಲೇಟ್ ವಿತ್ ಸ್ಕೆಲಿಟಲ್ ರಿಮೇನ್ಸ್. ಯಾಕಂದ್ರೆ ಸ್ಕೆಲಿಟಲ್ ರಿಮೇನ್ಸ್ ದ ವಾಯ್ಸ್ ಬೇರೆದಾಗಿರುತ್ತೆ. ಬಟ್ ಇದು ಎಲ್ಲ ರೀಸೆಂಟ್ ಒನ್ಸ್. ಅಂಡ್ ಇದೆಲ್ಲ ಬೇಕಾದ್ರೆ ಕೇಳಿ ಅವ್ರಿಗೆ, ಇದೆಲ್ಲ ಅರ್ಧ ಅಡಿ, 1 ಅಡಿ, 1.5 ಅಡಿ ಇಂಥದ್ರಲ್ಲಿ ಸಿಕ್ಕಿರುತ್ತೆ, ಇಂಥ ಮಣ್ಣಿನಲ್ಲಿ. ಯಾಕಂದ್ರೆ ಇದು ಕೆಳಗ್ ಬಿದ್ದಾಗ ಮಣ್ಣು ಕವರ್ ಆಗೋದು, ಅದ್ರ ಮೇಲೆ ವೆಜಿಟೇಷನ್ಸ್, ಇದು ಪ್ಲಾಂಟ್ಸ್ ಎಲ್ಲ ಬೆಳೆಯೋದು, ಇದೆಲ್ಲ ಸರ್ವಸಾಮಾನ್ಯ. ಎಸ್ಪೆಷಲಿ ಇನ್ ಪಬ್ಲಿಕ್ ಪ್ಲೇಸಸ್, ಯಾರು ಜನ ಓಡಾಡ್ತಾರೆ ಅಂತ ಜಾಗದಲ್ಲಿ ಇದು ಇಸ್ ಕ್ವೈಟ್ ವೆಲ್ ನೋನ್, ಬಟ್ ನಾಟ್ ರಿಲೇಟೆಡ್ ಟು ದ ಆಕ್ಚುಯಲ್ ಕ್ರೈಮ್. ಹಾಗಾದ್ರೆ ಬಟ್ಟೆ ಸಿಕ್ಕಿರೋದಕ್ಕೂ ಮತ್ತೆ ಈಗ ನಡೀತಾ ಇರುವಂತ ವಿಚಾರಕ್ಕೂ ಇಲ್ಲಿ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ತಾವು ಮಾತಾಡ್ತಿದ್ದೀರಿ.
Yes, sir. Absolutely. ದಿನೇಶ್ ಸರ್, ಒಂದೇ ನಿಮಿಷ ನಿಮ್ಮನ್ನು ಮಾತಾಡಿಸ್ತೀನಿ. ತಜ್ಞರಾಗಿರುವ ಡಾಕ್ಟರ್ ದಿನೇಶ್ ರಾವ್ ಸರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಾವು ಬೆಳಗ್ಗೆಯಿಂದಲೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಟಿವ್ ಆಗಿ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಈ ಹೊತ್ತಿಗೆ ಸ್ಟಿಲ್ 4ನೇ ಆ ಪಾಯಿಂಟ್ ಅನ್ನ ಅಗಿತಾ ಇದ್ದಾರೆ. ಈಗ ಕೆಲವು ಹರಿದ ರವಿಕೆಯ ಚೂರುಗಳ ಪತ್ತೆ ಆಗಿದೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಬಹುಶಃ ಇದೊಂದು ಸೂಕ್ಷ್ಮತೆ ಅಂತ ಅನ್ಸುತ್ತೆ. ಮುಂದೆ ಅಗಿತಾ ಹೋದ ಹಾಗೆ ಆತ ಏನ್ ಆರೋಪ ಮಾಡಿದ ಅಥವಾ ಏನ್ ಹೇಳಿದ್ದ, ಈ ರೀತಿಯ ಅಲ್ಲಿ ಅಸ್ಥಿಪಂಜರಗಳಿದೆ ಅನ್ನೋದು ಅದು ಸಿಗುವ ಒಂದು ಸೂಕ್ಷ್ಮತೆ ಅಂತ ಅನ್ಸುತ್ತೆ. ತಾವು ಇದನ್ನ ಹೇಗ್ ನೋಡ್ತಾ ಇದ್ದೀರಿ ಸರ್? ತಾವು ಇಂಥ ಪ್ರಕರಣಗಳಲ್ಲಿ ಇದನ್ನ ಹೇಗ್ ನಿಭಾಯಿಸಿದ್ದೀರಾ ಅಥವಾ ಹೇಗ್ ನೋಡಿದ್ದೀರಿ? ತಾವು ಹೇಗ್ ನೋಡ್ತಾ ಇದ್ದೀರಿ ಸ್ಟಿಲ್ ಇಲ್ಲಿವರೆಗೂ ಕೂಡ ಸರ್? ನೋಡಿ, ಈಗೇನು ಒಂದು ಅರಿದ ರವಿಕೆ ಅಂತ ಏನ್ ಹೇಳ್ತಿದ್ರಿ, ಪ್ಲಸ್ ATM ಕಾರ್ಡ್ಸ್. ಸೊ ಇದೆಲ್ಲ ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಏನು ಅವರು ಗ್ರೇವ್ ನಲ್ಲಿ ಇರ್ತಕ್ಕಂಥದ್ದು ಏನ್ ಸರ್ಚ್ ಮಾಡ್ತಿದ್ದಾರೆ ಅದಕ್ಕೂ ಇದಕ್ಕೂ ಹೋಲಿಕೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಬಟ್ಟೆ ಇರೋದು ಏನ್ ಸಿಕ್ಕಿದೆ, ಇಟ್ ಇಸ್ ಅ ರೀಸೆಂಟ್ ಒನ್. ಅವ್ರು ಹುಡುಕ್ತಾ ಇರೋದು 10-15 ವರ್ಷದಿಂದ ನಡೆದಿರ್ತಕ್ಕಂಥದ್ದು. ಬಟ್ಟೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಡೆಫಿನೆಟ್ಲಿ ಈ ತರ ಬಟ್ಟೆಗಳು ಮತ್ತೆ ಈ ತರ ಇದೆಲ್ಲ ಯಾರಿಗೋ ಬೇರೆಯವ್ರಿಗೆ ಸಂಬಂಧಪಟ್ಟಿದ್ದು. ಆ ಜಾಗದಲ್ಲಿ ಇಲ್ಲ ನೀರಿನಲ್ಲಿ ಬಂದಿರತಕ್ಕಂತ ಇರ್ಬೋದು, ಯಾರಾದ್ರ ಎಸ್ದಿರೋದಿರ್ಬೋದು, ಯಾರ್ದಾದ್ರ ಇಟ್ ಮೇ ಬಿ ಬಿಲಾಂಗಿಂಗ್ಸ್ ಟು ಸಂಬಡಿ. ಬಟ್ ಶವಕ್ಕೂ ಅದಕ್ಕೂ ಸಂಬಂಧ ಇಲ್ಲದೆ ಇರ್ಬೋದು, ಇಲ್ಲ ಅದು ಬೇರೆ ಶವದಕ್ಕೆ ಸಂಬಂಧಪಟ್ಟಿರ್ಬೋದು ಹೊರತು, ಬಟ್ ಡೆಫಿನೆಟ್ಲಿ ನಾಟ್ ರಿಲೇಟೆಡ್ ಟು ದ ಗ್ರೇವ್. ಈ ತರ ನಾವು ಒಮ್ಮೆ ಇನ್ ದ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ವೇರ್ ಪೀಪಲ್ ಮೂವ್ ಅರೌಂಡ್ ಅಂತ ಜಾಗದಲ್ಲಿ ನಾವು ಎಕ್ಸುಮೇಷನ್ ಮಾಡ್ಬೇಕಾದ್ರೆ ಈ ತರದ್ ಸಿಗೋದು ಸಹಜ. ಬಟ್ ಅದನ್ನ ನಾವು ಅದನ್ನ ಡಾಕ್ಯುಮೆಂಟ್ ಮಾಡಬೇಕಾಗತ್ತೆ. ಬಟ್ ವಿ ಮೇ ನಾಟ್ ಕೋರಿಲೇಟ್ ವಿತ್ ಸ್ಕೆಲೆಟಲ್ ರಿಮೇನ್ಸ್. ಯಾಕಂದ್ರೆ ಸ್ಕೆಲೆಟಲ್ ರಿಮೇನ್ಸ್ ದ ವಾಯ್ಸ್ ಬೇರೆದಾಗಿರುತ್ತೆ. ಬಟ್ ಇದು ಎಲ್ಲ ರೀಸೆಂಟ್ ಒನ್ಸ್. ಅಂಡ್ ಇದೆಲ್ಲ ಬೇಕಾದ್ರೆ ಕೇಳಿ ಅವ್ರಿಗೆ, ಇದೆಲ್ಲ ಅರ್ಧ ಅಡಿ, 1 ಅಡಿ, 1.5 ಅಡಿ ಇಂಥದ್ರಲ್ಲಿ ಸಿಕ್ಕಿರುತ್ತೆ, ಇಂಥ ಮಣ್ಣಿನಲ್ಲಿ. ಯಾಕಂದ್ರೆ ಇದು ಕೆಳಗ್ ಬಿದ್ದಾಗ ಮಣ್ಣು ಕವರ್ ಆಗೋದು, ಅದ್ರ ಮೇಲೆ ವೆಜಿಟೇಷನ್ಸ್, ಇದು ಪ್ಲಾಂಟ್ಸ್ ಎಲ್ಲ ಬೆಳೆಯೋದು, ಇದೆಲ್ಲ ಸರ್ವಸಾಮಾನ್ಯ. ಎಸ್ಪೆಷಲಿ ಇನ್ ಪಬ್ಲಿಕ್ ಪ್ಲೇಸಸ್, ಯಾರು ಜನ ಓಡಾಡ್ತಾರೆ ಅಂತ ಜಾಗದಲ್ಲಿ ಇದು ಇಸ್ ಕ್ವೈಟ್ ವೆಲ್ ನೋನ್. ಬಟ್ ನಾಟ್ ರಿಲೇಟೆಡ್ ಟು ದ ಆಕ್ಚುಯಲ್ ಕ್ರೈಮ್. ಹಾಗಾದ್ರೆ ಬಟ್ಟೆ ಸಿಕ್ಕಿರೋದಕ್ಕೂ ಮತ್ತೆ ಈಗ ನಡೀತಾ ಇರುವಂತ ವಿಚಾರಕ್ಕೂ ಇಲ್ಲಿ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ತಾವು ಮಾತಾಡ್ತಿದ್ದೀರಿ. ದಿನೇಶ್ ಸರ್, ಒಂದೇ ನಿಮಿಷ ನಿಮ್ಮನ್ನು ಮಾತಾಡಿಸ್ತೀನಿ. ತಜ್ಞರಾಗಿರುವ ಡಾಕ್ಟರ್ ದಿನೇಶ್ ರಾವ್ ಸರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಾವು ಬೆಳಗ್ಗೆಯಿಂದಲೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಟಿವ್ ಆಗಿ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಈ ಹೊತ್ತಿಗೆ ಸ್ಟಿಲ್ 4ನೇ ಆ ಪಾಯಿಂಟ್ ಅನ್ನ ಅಗಿತಾ ಇದ್ದಾರೆ. ಈಗ ಕೆಲವು ಹರಿದ ರವಿಕೆಯ ಚೂರುಗಳ ಪತ್ತೆ ಆಗಿದೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಬಹುಶಃ ಇದೊಂದು ಸೂಕ್ಷ್ಮತೆ ಅಂತ ಅನ್ಸುತ್ತೆ. ಮುಂದೆ ಅಗಿತಾ ಹೋದ ಹಾಗೆ ಆತ ಏನ್ ಆರೋಪ ಮಾಡಿದ ಅಥವಾ ಏನ್ ಹೇಳಿದ್ದ, ಈ ರೀತಿಯ ಅಲ್ಲಿ ಅಸ್ಥಿಪಂಜರಗಳಿದೆ ಅನ್ನೋದು ಅದು ಸಿಗುವ ಒಂದು ಸೂಕ್ಷ್ಮತೆ ಅಂತ ಅನ್ಸುತ್ತೆ. ತಾವು ಇದನ್ನ ಹೇಗ್ ನೋಡ್ತಾ ಇದ್ದೀರಿ ಸರ್? ತಾವು ಇಂಥ ಪ್ರಕರಣಗಳಲ್ಲಿ ಇದನ್ನ ಹೇಗ್ ನಿಭಾಯಿಸಿದ್ದೀರಾ ಅಥವಾ ಹೇಗ್ ನೋಡಿದ್ದೀರಿ? ತಾವು ಹೇಗ್ ನೋಡ್ತಾ ಇದ್ದೀರಿ ಸ್ಟಿಲ್ ಇಲ್ಲಿವರೆಗೂ ಕೂಡ ಸರ್? ನೋಡಿ, ಈಗೇನು ಒಂದು ಅರಿದ ರವಿಕೆ ಅಂತ ಏನ್ ಹೇಳ್ತಿದ್ರಿ, ಪ್ಲಸ್ ATM ಕಾರ್ಡ್ಸ್. ಸೊ ಇದೆಲ್ಲ ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಏನು ಅವರು ಗ್ರೇವ್ ನಲ್ಲಿ ಇರ್ತಕ್ಕಂಥದ್ದು ಏನ್ ಸರ್ಚ್ ಮಾಡ್ತಿದ್ದಾರೆ ಅದಕ್ಕೂ ಇದಕ್ಕೂ ಹೋಲಿಕೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಬಟ್ಟೆ ಇರೋದು ಏನ್ ಸಿಕ್ಕಿದೆ, ಇಟ್ ಇಸ್ ಅ ರೀಸೆಂಟ್ ಒನ್. ಅವ್ರು ಹುಡುಕ್ತಾ ಇರೋದು 10-15 ವರ್ಷದಿಂದ ನಡೆದಿರ್ತಕ್ಕಂಥದ್ದು. ಬಟ್ಟೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಡೆಫಿನೆಟ್ಲಿ ಈ ತರ ಬಟ್ಟೆಗಳು ಮತ್ತೆ ಈ ತರ ಇದೆಲ್ಲ ಯಾರಿಗೋ ಬೇರೆಯವ್ರಿಗೆ ಸಂಬಂಧಪಟ್ಟಿದ್ದು. ಆ ಜಾಗದಲ್ಲಿ ಇಲ್ಲ ನೀರಿನಲ್ಲಿ ಬಂದಿರತಕ್ಕಂತ ಇರ್ಬೋದು, ಯಾರಾದ್ರ ಎಸ್ದಿರೋದಿರ್ಬೋದು, ಯಾರ್ದಾದ್ರ ಇಟ್ ಮೇ ಬಿ ಬಿಲಾಂಗಿಂಗ್ಸ್ ಟು ಸಂಬಡಿ. ಬಟ್ ಶವಕ್ಕೂ ಅದಕ್ಕೂ ಸಂಬಂಧ ಇಲ್ಲದೆ ಇರ್ಬೋದು, ಇಲ್ಲ ಅದು ಬೇರೆ ಶವದಕ್ಕೆ ಸಂಬಂಧಪಟ್ಟಿರ್ಬೋದು ಹೊರತು, ಬಟ್ ಡೆಫಿನೆಟ್ಲಿ ನಾಟ್ ರಿಲೇಟೆಡ್ ಟು ದ ಗ್ರೇವ್. ಈ ತರ ನಾವು ಒಮ್ಮೆ ಇನ್ ದ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ವೇರ್ ಪೀಪಲ್ ಮೂವ್ ಅರೌಂಡ್ ಅಂತ ಜಾಗದಲ್ಲಿ ನಾವು ಎಕ್ಸುಮೇಷನ್ ಮಾಡ್ಬೇಕಾದ್ರೆ ಈ ತರದ್ ಸಿಗೋದು ಸಹಜ. ಬಟ್ ಅದನ್ನ ನಾವು ಅದನ್ನ ಡಾಕ್ಯುಮೆಂಟ್ ಮಾಡಬೇಕಾಗತ್ತೆ. ಬಟ್ ವಿ ಮೇ ನಾಟ್ ಕೋರಿಲೇಟ್ ವಿತ್ ಸ್ಕೆಲೆಟಲ್ ರಿಮೇನ್ಸ್. ಯಾಕಂದ್ರೆ ಸ್ಕೆಲೆಟಲ್ ರಿಮೇನ್ಸ್ ದ ವಾಯ್ಸ್ ಬೇರೆದಾಗಿರುತ್ತೆ. ಬಟ್ ಇದು ಎಲ್ಲ ರೀಸೆಂಟ್ ಒನ್ಸ್. ಅಂಡ್ ಇದೆಲ್ಲ ಬೇಕಾದ್ರೆ ಕೇಳಿ ಅವ್ರಿಗೆ, ಇದೆಲ್ಲ ಅರ್ಧ ಅಡಿ, 1 ಅಡಿ, 1.5 ಅಡಿ ಇಂಥದ್ರಲ್ಲಿ ಸಿಕ್ಕಿರುತ್ತೆ, ಇಂಥ ಮಣ್ಣಿನಲ್ಲಿ. ಯಾಕಂದ್ರೆ ಇದು ಕೆಳಗ್ ಬಿದ್ದಾಗ ಮಣ್ಣು ಕವರ್ ಆಗೋದು, ಅದ್ರ ಮೇಲೆ ವೆಜಿಟೇಷನ್ಸ್, ಇದು ಪ್ಲಾಂಟ್ಸ್ ಎಲ್ಲ ಬೆಳೆಯೋದು, ಇದೆಲ್ಲ ಸರ್ವಸಾಮಾನ್ಯ. ಎಸ್ಪೆಷಲಿ ಇನ್ ಪಬ್ಲಿಕ್ ಪ್ಲೇಸಸ್, ಯಾರು ಜನ ಓಡಾಡ್ತಾರೆ ಅಂತ ಜಾಗದಲ್ಲಿ ಇದು ಇಸ್ ಕ್ವೈಟ್ ವೆಲ್ ನೋನ್. ಬಟ್ ನಾಟ್ ರಿಲೇಟೆಡ್ ಟು ದ ಆಕ್ಚುಯಲ್ ಕ್ರೈಮ್. ಹಾಗಾದ್ರೆ ಬಟ್ಟೆ ಸಿಕ್ಕಿರೋದಕ್ಕೂ ಮತ್ತೆ ಈಗ ನಡೀತಾ ಇರುವಂತ ವಿಚಾರಕ್ಕೂ ಇಲ್ಲಿ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ತಾವು ಮಾತಾಡ್ತಿದ್ದೀರಿ. ದಿನೇಶ್ ಸರ್, ಒಂದೇ ನಿಮಿಷ ನಿಮ್ಮನ್ನು ಮಾತಾಡಿಸ್ತೀನಿ. ಬೆಂಗಳೂರಿಂದ